ನಾನಿವತ್ತು ನಿಮಗೆ ಸೂಪರ್ ಮತ್ತಂದರೆ ತುಂಬ ಟೇಸ್ಟಿ ಪ್ರೋಟೀನ್ ಇದ್ದಿದ್ದು ಡೋಸಾ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಆ ಡೋಸಾ ನೀವು ಮಾಡಿದ್ರೆ ಎಲ್ಲರಿಗೂ ಮನೆಯಲ್ಲಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. 100% ಗ್ಯಾರಂಟಿ ಫ್ರೆಂಡ್ಸ್, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಪ್ಲಸ್ ಇದು ತುಂಬ ಪ್ರೋಟೀನ್, ನೀವು ಮಕ್ಕಳಿಗೆ ಮತ್ತಂದರೆ ಮನೇಲಿ ಎಲ್ಲರಿಗೂ ತಿನ್ನಿಸ್ಬೋದು. ತುಂಬ ಟೇಸ್ಟಿ ಇರುತ್ತೆ. ಸೊ ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಈ ಥರ ನನ್ನ ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ. ಸೊ ಸ್ಟಾರ್ಟ್ ಮಾಡ್ತೀನಿ ರೆಸಿಪಿ. ಒಂದು ಬೌಲ್ ತೊಗೊಳ್ಳೋಣ ಫ್ರೆಂಡ್ಸ್. ಆ ಬೌಲಲ್ಲಿ ಕಡಲೆ ಹಿಟ್ಟು ಬೇಕು ಫ್ರೆಂಡ್ಸ್, ಜೋಳದ ಹಿಟ್ಟು ಮತ್ತಂದರೆ ಗೋಧಿ ಹಿಟ್ಟು ಬೇಕು. ಈ ಕಡಲೆ ಹಿಟ್ಟು ನಾವು ಫಸ್ಟ್ ಆಫ್ ಆಲ್ ಸೋಸ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ನಾನು ಕಡಲೆ ಹಿಟ್ಟು ಸೋಸಿ ಇಡೋದಿಲ್ಲ. ಸೊ ಈ ಥರ ನಾನು 1 ಕಪ್ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಮನೇಲಿ ಎಷ್ಟು ಜನರ ಆ ತೂಕದಷ್ಟು ನೀವು ಮಾಡ್ಬೋದು. ನಾನು ನಮಗೆ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಕಪ್ ಅಷ್ಟು ಕಡಲೆ ಹಿಟ್ಟು ಸೋಸ್ಕೊಂಡಿದ್ದೀನಿ. ಸೊ ಈ ಥರ ಕಡಲೆ ಹಿಟ್ಟು ಸೋಸ್ಕೊಂಡಿದ್ದೀನಿ. ಇವಾಗ ನಾನು ಅದರಲ್ಲಿ ಇನ್ನೂ 2 ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1 ಕಪ್ ಅಟ್ಟು ಈ ಜೋಳದ ಹಿಟ್ಟಿದೆ ಫ್ರೆಂಡ್ಸ್. ಇದು ಇಷ್ಟೇ ಮಾಪಲ್ಲಿ ನಾನು 1 ಕಪ್ ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಪ್ಪು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಈ ಥರ ಗೋಧಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ. ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವು 2-3 ಹಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕೈಯಲ್ಲಿ ನೀವು ಸ್ಪೂನಲ್ಲಿ ಮಾಡ್ಕೋಬೋದು, ಪ್ಲಸ್ ನನಗೆ ಕೈಯಲ್ಲೇ ಮಾಡ್ಕೊಳ್ಳೋದು ಜಾಸ್ತಿ ಕಂಫರ್ಟ್ ಫ್ರೆಂಡ್ಸ್. ಸೊ ನಾನು ನೀರು ತೊಗೊಂಡು ಈ ಥರ ಕಲಿಸ್ಕೋತಾ ಇದ್ದೀನಿ. ಯಾವುದು ಗಂಟಿಲ್ಲಾರೆ ಚೆನ್ನಾಗಿ ಕಲಿಸೋಬೇಕು ಫ್ರೆಂಡ್ಸ್. ಇದು ಡೋಸಾ ರೆಸಿಪಿ ತುಂಬ ಇನ್ಸ್ಟಂಟ್ ಇದೆ ಫ್ರೆಂಡ್ಸ್. ನಿಮಗೆ ದೋಸೆ ತಿನ್ನಬೇಕು ಇಲ್ಲ ಮನೇಲಿ ಹುಡುಗರು ಹಠ ಮಾಡ್ತಾ ಇದ್ರು ಅಂದರೆ ರೊಟ್ಟಿ ಮತ್ತಂದರೆ ಚಪಾತಿ ದಿನಾಲೂ ಅವರು ತಿನ್ನಲ್ಲ, ಹಠ ಮಾಡ್ತಾರೆ. ಬೇರೆ ಬೇರೆ ರೆಸಿಪಿ ಅವರಿಗೆ ಟ್ರೈ ಮಾಡಬೇಕು. ಸೊ ಅವರು ಚೆನ್ನಾಗಿ ಉಣ್ತಾರೆ. ಈ ಥರ ನೀವು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಇನ್ಸ್ಟಂಟ್ ಇದೆ ಫ್ರೆಂಡ್ಸ್, ಮತ್ತಂದರೆ ಟೇಸ್ಟಿನೂ ಆಗುತ್ತೆ. ಸೊ ನಾನು ಚೆನ್ನಾಗಿ ಈ ಥರ ಗಂಟಿಲ್ಲಾರೆ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. 3 ಹಿಟ್ಟು ಮಿಕ್ಸ್ ಮಾಡಿ ಈ ಥರ ಕಲಿಸ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಿ ಫ್ರೆಂಡ್ಸ್. ಈಗ ಹಿಟ್ಟು ಕಲಿಸ್ಕೊಂಡು ಆಗಿದೆ. ಅದರಲ್ಲಿ ಚೂರು ಅರಿಶಿಣ, ನೀವು ಖಾರ ಹಾಕೋಬೋದು, ಅಂದರೆ ಪುಡು ಖಾರ, ಕೆಂಪು ಮೆಣಸಿನ್ಕಾಯಿ ಖಾರ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಎಷ್ಟೊಂದು ಖಾರ ತಿಂತಾರೆ ಅಷ್ಟು ನೋಡಿಕೊಂಡು ಹಾಕ್ಬೋದು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿಂತಾರೆ. ಸೊ ಅದರ ತಕ್ಕ ನಾನು ಖಾರ ಹಾಕಿದ್ದೀನಿ. ಸೊ ಉಪ್ಪು ಹಾಕ್ತಾ ಇದ್ದೀನಿ. ಇದು ಮಸಾಲೆ ಇದೆ ಫ್ರೆಂಡ್ಸ್, ಗರಂ ಮಸಾಲೆ. ಉಪ್ಪು ಹಾಕ್ತಾ ಇದ್ದೀನಿ. ಎಲ್ಲಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೀರಿಗೆ ಹಾಕಿದ್ದೀನಿ. ಈ ಥರ ಸ್ಪೂನಲ್ಲೇ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 10 ಮಿನಿಟ್ಸ್ ಅಷ್ಟು ನಾನು ಮುಚ್ಚಿ ಇಡ್ತಾ ಇದ್ದೀನಿ. 10 ಮಿನಿಟ್ ಆಗೋ ತನಕ ನಾವು ಪಾಲಕ್ ಹಾಕ್ತಾ ಇದ್ದೀನಿ. ಪಾಲಕ್ ತುಂಬ ಒಳ್ಳೆಯದು, ನಮ್ಮ ದೇಹಕ್ಕೆ ರಕ್ತ ಹೆಚ್ಚಿಗೆ ಮಾಡುತ್ತೆ. ಸೊ ಪಾಲಕ್ ಹಾಕ್ತಾ ಇದ್ದೀನಿ. ಪಾಲಕ್ಕು ಮತ್ತಂದರೆ ಈರುಳ್ಳಿ ಅಷ್ಟೇ ಹಾಕ್ತಾರೆ ಫ್ರೆಂಡ್ಸ್, ಮತ್ತೇನು ಟೊಮೆಟೊದು ಹಾಕೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಅದು ಚೆನ್ನಾಗೇ ಬರಲ್ಲ. ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ 1 ಈರುಳ್ಳಿ ಮತ್ತಂದರೆ ಒಂದು ಸೂಡಷ್ಟು ಪಾಲಕ್ ಹಾಕ್ಬೋದು. ಮತ್ತಂದರೆ ಇನ್ನಷ್ಟು ನಿಮಗೆ ಮಿಕ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನೀವು ಆನಿಯನ್ ಅಂತಾರೆ, ತಪ್ಪಲುಳ್ಳಾಗಡ್ಡಿ ಅಂತಾರೆ ಫ್ರೆಂಡ್ಸ್, ತಪ್ಪಲುಳ್ಳಾಗಡ್ಡಿ ಹಾಕ್ಬೋದು, ಕ್ಯಾರೆಟ್ಸ್ ಹಾಕ್ಬೋದು. ಸೊ ನನ್ನ ಮನೆಯಲ್ಲಿ ನಾನು ಇಷ್ಟೇ ತರಕಾರಿ ಇರುತ್ತೆ, ಇಷ್ಟೇ ಹಾಕಿದ್ದೀನಿ. ಫಸ್ಟ್ ಈ ಥರ ನಾನು ಪಾಲಕು ಮತ್ತಂದರೆ ಈರುಳ್ಳಿ ಕೊಯ್ದು ಹಾಕ್ತಾ ಇದ್ದೀನಿ. ನೀವು ಕ್ಯಾರೆಟ್ ಹಾಕಬೇಕಂದ್ರೆ ಇದರಲ್ಲಿ ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್. ನೀವು ದೋಸೆ ಹಾಕುವಾಗ ಹೆಚ್ಚಿ ಹಾಕ್ಬೋದು ಅಷ್ಟೇ. ತಪ್ಪಲುಳ್ಳಾಗಡ್ಡಿಗೆ ಮಾತ್ರ ನೀವು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಾನು ಈರುಳ್ಳಿ ಮತ್ತಂದರೆ ಪಾಲಕು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಸೊ ಅದರಲ್ಲಿ ಬೆರೆಸ್ತಾ ಇದ್ದೀನಿ. ಮತ್ತು ಈ ಪಾಲಕ್ ಏನಿದೆ ಫ್ರೆಂಡ್ಸ್, ನೀವು ತೊಳ್ಕೊಂಡು ಹಾಕಬೇಕು, ಯಾಕಂದರೆ ಪಾಲಕ್ ತೊಳ್ಕೊಂಡು ಹಾಕಿದ್ರೆ ಹೈಜೆನಿಕ್ ಇರುತ್ತೆ. ಸೊ ನೋಡಿ, ಈ ಥರ ನಾನು ತೊಳ್ಕೊಂಡು ನೀರು ಬಸ್ತಿದ್ದೀನಿ. ಇವಾಗ ಆ ಹಿಟ್ಟಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು 10 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್. ಸೊ ನೋಡ್ಕೊಂಡು ಬರೋಣ. 10 ಮಿನಿಟ್ಸ್ ಆಗೋಣ. ಈರುಳ್ಳಿ ಮತ್ತಂದರೆ ಪಾಲಕ್ 2 ಮಿಕ್ಸ್ ಮಾಡ್ಕೊಳ್ಳೋಣ.
ಇವಾಗ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಪಾಲಕು ಮತ್ತಂದರೆ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. ಈ ಥರ ನೀವು ಕಲಿಸ್ಕೋಬೇಕು ಫ್ರೆಂಡ್ಸ್. ಮಸಾಲೆ ಕೂಡ ಎಲ್ಲಷ್ಟು ಕಲಿಸ್ದಿದ್ದೀನಿ. ಸೊ 10 ಮಿನಿಟ್ಸ್ ಆಗೋಣ ನಾವು ಚೆನ್ನಾಗಿ ಡೋಸಾ ಮಾಡ್ಕೋಬೋದು. ಡೋಸಾ ಇಷ್ಟೊಂದು ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಮಕ್ಕಳು ತುಂಬ ಸಲ ಮಾಡೋಕ್ಕೆ ಹೇಳ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ. ಮತ್ತಂದರೆ ಚಾನಲಲ್ಲಿ ನೀವು ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡ್ತೀರಾ ಮತ್ತು ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಈ ಥರ ವಿಡಿಯೋ ತರ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು. ಈ ಥರ ಡೋಸಾ ತವಿ ಕಾಯ್ದಿದೆ. ನಾನು ಎಣ್ಣೆ ಬಿಡ್ತಾ ಇದ್ದೀನಿ. ಇದಕ್ಕೆ ಚೂರು ಎಣ್ಣೆ ಬಿಡಬೇಕು ಫ್ರೆಂಡ್ಸ್, ಯಾಕಂದರೆ ತಳಗೆ ಹತ್ಕೋದಿಲ್ಲ. ಎಣ್ಣೆ ಬಿಡ್ತಾ ಇದ್ದೀನಿ ನೋಡ್ರಿ ಈ ಥರ. ಇವಾಗ ಎಣ್ಣೆ ಕಾಯ್ದಿದೆ. ಸಣ್ಣ ಸ್ಮಾಲ್ ಡೋಸಾ ಮಾಡ್ತೀನಿ, ಯಾಕಂದರೆ ನಾನು ಸುರುವಿಗೆ ಮಾಡಾಗ ಫ್ರೆಂಡ್ಸ್ ಮಕ್ಕಳಿಗೆ ಫಸ್ಟ್ ದೋಸೆ ತಿನ್ನಿಸೋದಿಲ್ಲ ನಮ್ಮ ಮನೆಯಲ್ಲಿ. ಸೊ ಚೊಚ್ಚಿಲಿದ್ರೆ ತಿನ್ನಿಸ್ಬಾರ್ದು ಅಂತ ಅಂತಾರೆ. ಸೊ ನಾನು ಫಸ್ಟ್ ಮಾಡಿಕೊಂಡು ಅದು ತೆಗಿತಾ ಇದ್ದೀನಿ. ಇವಾಗ ಸೆಕೆಂಡ್ ದೋಸೆ ಹಾಕ್ತಾ ಇದ್ದೀನಿ. ಚೆನ್ನಾಗೇ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಹಾಕೋಬೇಕು ಫ್ರೆಂಡ್ಸ್. ತುಸು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ರೌಂಡ್ ಮಾಡಬೇಕು. ತುಂಬಾ ತಳಗಾಗೋದಿಲ್ಲ ಫ್ರೆಂಡ್ಸು. ತುಂಬ ತಳಗ ಮಾಡೋಕ್ಕೆ ಹೋಗಬಾರ್ದು. ಅಷ್ಟೊಂದು ಸೆಟ್ ದೋಸೆ ಹಂಗೆ ದಪ್ಪ ಇರುತ್ತೆ ಫ್ರೆಂಡ್ಸು. ಈ ಥರ ನಾನು ಚೆನ್ನಾಗಿ ನೋಡ್ತಾ ಇದ್ದೀನಿ. ನೀವು ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ನೀವು ನಡುವಲ್ಲಿ ಅದಕ್ಕೆ ಚಮಚಲೆ ಹೋಲ್ ಮಾಡ್ಕೋಬೇಕು. ಮತ್ತಂದ್ರೆ ಅಲ್ಲಿ ಎಣ್ಣೆ ಬಿಡಬೇಕು ಫ್ರೆಂಡ್ಸ್, ಯಾಕಂದರೆ ಒಳಗೆ ಕ್ರಿಸ್ಪಿನೆಸ್ ಬರುತ್ತೆ. ಡೋಸಾ ತಿನ್ನೋಕ್ಕೆ ತುಂಬ ಟೇಸ್ಟಿ ಹತ್ತುತ್ತೆ. ಸೊ ಅಲ್ಲಿ ತಳಗಿ ಹತ್ಕೊಳ್ಳೋದಿಲ್ಲ. ಈ ಥರ ನಾನು ಅದರಲ್ಲಿ ಎಣ್ಣೆ ಬಿಡ್ತಾ ಇದ್ದೀನಿ ನೋಡ್ರಿ. ರೌಂಡಲ್ಲಿ ತುಂಬ ತುಸು ಎಣ್ಣೆ ಬಿಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ. ಇದ್ರ ಮ್ಯಾಗ ನಾವು ಒಂದು ಪ್ಲೇಟ್ ಮುಚ್ಚೋಣ. ಈ ಥರ ಪ್ಲೇಟ್ ಮುಚ್ಚಿದ ಮ್ಯಾಗೆ ನೋಡಿ ಫ್ರೆಂಡ್ಸ್, ಈ ಥರ ಕೆಂಪಾದ ಡೋಸಾ ರೆಡಿ ಆಗಿದೆ. ತಳಗ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಡೋಸಾ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಚಟ್ನಿ ಇಲ್ಲಾಂದರೆ ಏನಾರೇ ನೀವು ಟೊಮೆಟೊ ಸಾಸ್ ಏನು ಹಚ್ಚಿ ತಿನ್ನಿಸ್ಬೋದು, ಇಲ್ಲ ಅಂದ್ರೂ ನಡೀತೆ. ಬಿಸಿ ಇದ್ದರೆ ಹಾಗೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಇದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗುತ್ತೆ ನೋಡಿ. ದೋಸೆ ಎಷ್ಟು ಚೆನ್ನಾಗಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.